ಕಲ್ಟ್. ನಾನು ಈ ಸಿನಿಮಾನ 2 ಡೇಸ್ ಬ್ಯಾಕೇ ನೋಡಿದ್ದೆ. ಇವಾಗ ರಿವ್ಯೂ ಮಾಡ್ತಿದ್ದೀನಿ. ಆಲ್ರೆಡಿ ನಿಮ್ಮಲ್ಲಿ ತುಂಬ ಜನ ಈ ಸಿನಿಮಾನ ನೋಡಿರ್ತೀರ ಅನ್ಕೊತೀನಿ. ಇನ್ನು ಸಿನಿಮಾ ವಿಷಯಕ್ಕೆ ಬರೋದಾದರೆ ಇದರಲ್ಲಿ ಜಹೀರ್ ಖಾನ್, ರಚಿತಾ ರಾಮ್ ಆ್ಯಂಡ್ ಮಲೈಕಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಚಿತ್ರ. ಇನ್ನು ಈ ಕಲ್ಟ್ ಲವ್ ಸ್ಟೋರಿ ಸಿನಿಮಾದಲ್ಲಿ ನನಗೆ ಏನೆಲ್ಲ ವರ್ಕ್ ಆಯಿತು, ಏನೆಲ್ಲ ವರ್ಕ್ ಆಗಿಲ್ಲ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಇನ್ನು ಇದರ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ ಇದರಲ್ಲಿ ನಮ್ಮ ಹೀರೋನ ಹೆಸರು ಮಾದೇವ. ಇವನು ಗೀತಾ ಎಂಬ ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇರ್ತಾನೆ. ಅಂದರೆ ಅದು ಬರೀ ನಾರ್ಮಲ್ ಪ್ರೀತಿ ಅಲ್ಲ, ಇವನು ಲವ್ವಲ್ಲಿ ಫುಲ್ ಕಳೆದೋಗಿರ್ತಾನೆ. ಸೊ ಇನ್ನೊಂದು ಕಡೆ ಗೀತಾಗೂ ಕೂಡ ಮಾದೇವ ಅಂದರೆ ತುಂಬ ಇಷ್ಟ. ಮುಂದೆ ಇವರಿಬ್ಬರು ಓದೋಕ್ಕೋಸ್ಕರ ಬೇರೆ ಬೇರೆ ಊರಿಗೆ ಇಬ್ಬರು ಕೂಡ ಹೋಗ್ತಾರೆ. ಸೊ ಮುಂದೆ ಇವರಿಬ್ಬರ ಲಾಂಗ್ ರಿಲೇಷನ್ಶಿಪ್ ಲವ್ ಸ್ಟೋರಿ ಹೀಗೆ ಕಂಟಿನ್ಯೂ ಆಗುತ್ತೋ ಇಲ್ವೋ, ಹಾಗೆ ಇದರ ಮಧ್ಯೆ ಮಾದೇವನ ಲೈಫ್ನಲ್ಲಿ ಏನೆಲ್ಲ ನಡೆಯುತ್ತೆ, ಹಾಗೆ ಅವನ ಲೈಫ್ನಲ್ಲಿ ಯಾರೆಲ್ಲ ಬರ್ತಾರೆ, ಕೊನೆಗೆ ಇವರಿಬ್ಬರು ಒಂದು ಆಗ್ತಾರೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಸೆಕೆಂಡ್ ಹಾಫ್. ತುಂಬಾ ಇಷ್ಟ ಆಯಿತು. ಯಾಕಂದರೆ ಸೆಕೆಂಡ್ ಹಾಫ್ನಲ್ಲಿ ಒಂಥರ ಫ್ರೆಶ್ ಆದಂತಹ ಸ್ಟೋರಿ ನೋಡೋಕೆ ಸಿಗುತ್ತೆ. ಹಾಗೆ ಸಿನಿಮಾದಲ್ಲಿ ನನಗೆ ಮೇಯ್ನಾಗಿ ಇಷ್ಟ ಆಗಿದ್ದು ಆ ಮಾದೇವ ಕ್ಯಾರೆಕ್ಟರ್. ಅದರ ರೈಟಿಂಗ್ ಹಾಗೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇಂಪ್ರೆಸ್ ಮಾಡ್ತು. ಹಾಗೆ ಇನ್ನೊಂದೇನು ಅಂದರೆ ಸಿನಿಮಾದ ಸ್ಟೋರಿ ರೊಟೀನ್ ಆಗಿದ್ರು ಇದರ ಪ್ರೆಸೆಂಟೇಷನ್ ಹಾಗೆ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿತ್ತು. ಅಂದರೆ ಸಿನಿಮಾ ಕೊನೆ ತನಕ ಎಂಟರ್ಟೈನಿಂಗ್ ಆಗಿರುತ್ತೆ. ಹಾಗೆ ಸಿನಿಮಾದಲ್ಲಿರುವಂಥ ಲವ್ ಸ್ಟೋರಿ ಇಷ್ಟ ಆಗೋಕ್ಕೆ ಮೇನ್ ರೀಸನ್ ಏನು ಅಂದರೆ ಆ ಲವ್ ಸ್ಟೋರಿನ ಎಷ್ಟಾಗುತ್ತೋ ಅಷ್ಟು ಎಮೋಷ್ನಲ್ ಆಗಿ ತೋರಿಸೋಕ್ಕೆ ಟ್ರೈ ಮಾಡಿರೋದು ತುಂಬ ಇಷ್ಟ ಆಯಿತು. ಸೊ ಸಿನಿಮಾದಲ್ಲಿ ಎಮೋಷನ್ ಅನ್ನೋದನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಸಿನಿಮಾದ ಸ್ಟೋರಿ ನಮಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಸಿನಿಮಾದಲ್ಲಿರುವಂಥ ಸಾಂಗ್ಸ್ಗಳು ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿನಿಮಾಗೆ ಒಂದು ವ್ಯಾಲ್ಯೂನ ಆ್ಯಡ್ ಮಾಡ್ತು. ಇನ್ನು ಸಿನಿಮಾದಲ್ಲಿರುವಂಥ ಸಿನಿಮಾಟೋಗ್ರಫಿ ಹಾಗೆ ಸ್ಕ್ರೀನ್ ಪ್ಲೇ ಇಸ್ ಗುಡ್ ಅಂತೀನಿ. ಇನ್ನು ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬರೋದಾದರೆ ಸಿನಿಮಾದ ರನ್ ಟೈಮ್ನ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿದರೆ ಇನ್ನೂ ಬೆಟರ್ ಫೀಲ್ ಸಿಕ್ತಿತ್ತು ಅನಿಸ್ತು. ಸೊ ಇದೊಂದು ಪಾಯಿಂಟ್ ಬಿಟ್ಟರೆ ಸಿನಿಮಾದ ನನಗೆ ಅಂಥ ಮೇಜರ್ ಆಗಿ ನೆಗೆಟಿವ್ ಅಂತ ಕಾಣಿಸ್ಲಿಲ್ಲ. ಇನ್ನು ಓವರಾಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದರೆ ಇದೊಂದು ಗುಡ್ ವಾಚ್ ಸಿನಿಮಾ. ಅದರಲ್ಲೂ ನಿಮಗೇನಾದರೂ ಲವ್ ಸ್ಟೋರಿ ಮೂವೀಸ್ಗಳು ಇಷ್ಟ ಆಗೋದಾದರೆ ಈ ಸಿನಿಮಾ ಮಸ್ಟ್ ವಾಚ್ ಸಿನಿಮಾ ಅಂತೀನಿ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಬೇಡ ಅಂತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದ್ಮೇಲೆ ನನಗನ್ಸಿದಂಥ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.